ಇದು ಬಿಜೆಪಿ ಮನೆಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಗೊತ್ತೇ ಆಗಿದೆ. ಆದರೆ ಈಗ ಯತ್ನಾಳ್ ಅವರು ನೇರವಾಗಿ ಅಖಾಡಕ್ಕಿಳಿಯೋ ಮೂಲಕ, ರಸ್ತೆಗಿಳಿಯೋ ಮೂಲಕ ವಿಜಯೇಂದ್ರ ವಿರುದ್ಧ ಅಥವಾ ಪಕ್ಷದ ವಿರುದ್ಧ ಒಂದು ರೀತಿಯಾದಂಥ ಸಮರವನ್ನು ಸಾರ್ತಾ ಇದ್ದಾರೆ. ಪ್ರಮುಖವಾಗಿ ವಿಜಯೇಂದ್ರ ವಿರುದ್ಧ ಅವರು ಸಮರವನ್ನು ಸಾರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಇವತ್ತು ಬೀದರ್ನಲ್ಲಿ ಅವರ ವಫ್ ಜನಜಾಗೃತಿ ಅಭಿಯಾನವನ್ನು ಅಧಿಕೃತವಾಗಿ ಚಾಲನೆ ನೀಡಿದರು. ಬೀದರ್ನ ಐತಿಹಾಸಿಕ ಉಗ್ರ ನರಸಿಂಹ ದೇವಸ್ಥಾನದಿಂದ ಆರಂಭ ಅಂತ ಯತ್ನಾಳ್ ತಂಡದ ಜನಜಾಗೃತಿ ಜಾಥಾ ನಾಳೆಯಿಂದ ಇನ್ನಿತರ ಭಾಗಗಳಿಗೆ, ಇನ್ನಿತರ ಜಿಲ್ಲೆಗಳಿಗೂ ಕೂಡ ತೆರಳುತ್ತೆ. ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷದ ಅಧಿಕೃತ ವಕ್ತಾರರು ಮತ್ತು ಕಾರ್ಯದರ್ಶಿಗಳು ನೇರವಾಗಿಯೇ ಗರಂ ಆಗಿದ್ದಾರೆ. ಇದು ಪಕ್ಷದ ಶಿಸ್ತಿನ ಉಲ್ಲಂಘನೆ ಆಗಿದೆ ಅಂತ ಹೇಳ್ತಾರೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಇದೇ ವಿಚಾರವಾಗಿ ಕ್ರಮದ ಬಗ್ಗೆ ಕೂಡ ಮಾತನಾಡ್ತಾ ಇದ್ದಾರೆ. ಮನಮೋಹನ್ ಸಿಂಗ್ ಅಂತ ತೀರಾ ನೀಚ ಕೆಲಸ ಮಾಡುವರು. ಒಬ್ಬ ತಗೋದು ವರ್ಷಕ್ಕೆ 20 ರೂಪಾಯಿ ಲೀಸೋದು, ಇವು ಸಾವಿರಾರು ಕೋಟಿಗಳು ಗಳಿಸೋದು. ವಾಕ್ ಅಂತೇಳಿ ಹೊಂಟದ ಅಂತದಕ್ಕೆ ತೆಗೆದಾಕ್ರಿಯಪ್ಪ ಶಿವ ಎಂಬ ನಿಟ್ಟಿನಲ್ಲಿ ವಕ್ಫ್ ಸದ್ಯ ರಾಜ್ಯ ರಾಜಕೀಯದಲ್ಲಿ ಬಿಜೆಪಿಗೆ ಅಸ್ತ್ರವಾಗಿರೋ ವಿಷಯ. ಬಿಜೆಪಿ 3 ತಂಡಗಳಾಗಿ ಮಾಡಿ ಆಂದೋಲನಕ್ಕೆ ಇಳಿದಿತ್ತು. ಆದರೆ ಸ್ವಪಕ್ಷದಲ್ಲೇ ಕೆಲವರು ತಮ್ಮನ್ನ ಕಡೆಗಣಿಸಲಾಗಿದೆ ಅಂತ ಸ್ವಪಕ್ಷ ನಾಯಕರಿಗೆ ಸೆಡ್ಡು ಹೊಡೆದು ಪ್ರತ್ಯೇಕ ಹೋರಾಟ ಮಾಡ್ತಿದ್ದಾರೆ. ಹೋದಲ್ಲಿ ಬಂದಲ್ಲಿ ಬಿಎಸ್ವೈ ಕುಟುಂಬದ ವಿರುದ್ಧ ಕಿಡಿಕಾರ್ತಾ ಇದ್ದ ಯತ್ನಾಳ್ ತಮ್ಮ ತಂಡದ ಜೊತೆ ಬೀದರ್ನಲ್ಲಿ ಅಖಾಡಕ್ಕಿಳಿದಿದ್ರು. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅಂಡ್ ಟೀಮ್ ಇಂದು ಶಕ್ತಿ ಪ್ರದರ್ಶನ ಮಾಡಿದೆ. ವಕ್ಫ್ ಕಾನೂನು ವಿರುದ್ಧ ಪ್ರತ್ಯೇಕವಾಗಿ ಬೀದಿಗಿಳಿದಿರೋ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ ಸೇರಿದಂತೆ ಬಿಜೆಪಿ ರೆಬೆಲ್ ನಾಯಕರು ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ರೈತರು, ಮಠ, ಶಾಲೆಗಳ ಜಮೀನುಗಳ ಪಹಣಿಯಲ್ಲಿ ವಕ್ಫ್ ಹೆಸರು ನಮೂದಾಗಿರೋದನ್ನ ಖಂಡಿಸಿ ಯತ್ನಾಳ್ ನೇತೃತ್ವದ ಬಿಜೆಪಿ ಟೀಮ್ ಇಂದಿನಿಂದ 30 ದಿನಗಳ ಕಾಲ ಜನಜಾಗೃತಿ ಹಮ್ಮಿಕೊಂಡಿದೆ. ಇಂದು ಬೀದರ್ನ ಗಣೇಶ ಮೈದಾನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ರ್ಯಾಲಿ ಹಮ್ಮಿಕೊಳ್ಳಲಾಯಿತು. ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್, ಮಾಜಿ ಶಾಸಕ ಅರವಿಂದ ಲಿಂಬಾವಳಿ, ಬಿಜೆಪಿ ಮುಖಂಡ ಈಶ್ವರ್ ಸಿಂಗ್, ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಸೇರಿದಂತೆ ಹಿಂದೂ ಪರ ಸಂಘಟನೆಯವರು ಇದರಲ್ಲಿ ಭಾಗಿಯಾಗಿದ್ರು. ಪ್ರತಿಭಟನಾಕಾರರು ಬೀದರ್ ಡಿಸಿಗೆ ಮನವಿ ಸಲ್ಲಿಸಿದ್ರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಬಸನಗೌಡ ಯತ್ನಾಳ್, ವಕ್ಫ್ ಬೋರ್ಡ್ ಇಡೀ ದೇಶಕ್ಕೆ ಪಿಡುಗಾಗಿ ಪರಿಣಮಿಸಿದೆ ಅಂತ ವಾಗ್ದಾಳಿ ಮಾಡಿದ್ರು. ಎಷ್ಟು ಬೆಳ್ಕೋತ ಬಂತಂದ್ರೆ ಇಂದಿರಾ ಗಾಂಧಿ ಅಮೆಂಡ್ಮೆಂಟ್ ಮಾಡಿದ್ರು, ಮುಂದೆ ಪಿ ವಿ ನರಸಿಂಹರಾವ್ ಅಮೆಂಡ್ಮೆಂಟ್ ಮಾಡಿದ್ರು. ಮನಮೋಹನ್ ಸಿಂಗ್ ಅಂತೂ ತೀರಾ ನೀಚ ಕೆಲಸ ಮಾಡಿ ಹೋದ ಕೊನೆಯ ದಿವಸಗಳಲ್ಲಿ. ಏನಪ್ಪಾ ಅಂದ್ರೆ ಟ್ರಿಬ್ಯುನಲ್ ನೇಮಿಸಿ ಇನ್ನಾಗಿ ನಮ್ಮ ಬಂಡೆಪ್ಪಣ್ಣವ್ರು ಹೇಳಿದ್ರಲ್ಲ, ಕುಮಾರ್ ಬಂಗಾರಪ್ಪ ಅವರು, ಈ ಗುಡ್ಡದಿಂದ ಆ ಗುಡ್ಡ ಪಕ್ಕ ಅನ್ಬೋದವ್ರು. ನಾಳೆ ನಿಮ್ಗೆ ಚಂದ ದೇವಸ್ಥಾನ ಬಹಳ ದೊಡ್ಡ ಆಸ್ತಿ ಆಯ್ತಂದ್ರೆ ಅವನಿಗೆ ಅನಿಸ್ಬಿಡ್ತದಂದ್ರೆ ಆಯ್ತು. ಇನ್ನು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ರಮೇಶ್ ಜಾರಕಿಹೊಳಿ ಹಾಗೂ ಜೆಡಿಎಸ್ ಮುಖಂಡ ಬಂಡೆಪ್ಪ ಘಾಶಂಪುರ, ವಕ್ಫ್ ವಿರುದ್ಧ ಪಕ್ಷಾತೀತವಾಗಿ ಹೋರಾಟ ಮಾಡಬೇಕಿದೆ ಅಂತ ಕರೆ ನೀಡಿದ್ರು. ಎಲ್ಲರೂ ತಿಳಿಸಿ ಹೇಳಿ ಕಾನೂನು ಒಪ್ಪಂದ್ರೂ ಸಹಿತ ಅತಿ ಶೀಘ್ರದಲ್ಲೇ ಈ ಕಾನೂನು ಭಾರತ ತೊಲಗ್ತದೆ. ಇದೊಂದು ವ್ಯವಸ್ಥಿತ ಸಂಚಿದಲ್ಲ. ಯಾಕಂದ್ರೆ 34 ವರ್ಷದ ಬಂದಂತ ಒಂದು ಕರಾಳ ಕಾನೂನು. ಈಗ ಉದಾಹರಣೆ ಬಂಗಾರಪ್ಪ ಸಮಿತಿ ಅಧ್ಯಕ್ಷರು ಹೇಳ್ತಾರ ಅವ್ರ ಭಾಷಣದಲ್ಲೇ, ಇದೆಲ್ಲ ಒಂದು ಪಾಪ ಮುಸಲ್ಮಾನ್ ಬಡ್ರಿಗೂ ಹೆಲ್ಪ್ ಇಲ್ಲದ ಒಂದು ವ್ಯವಸ್ಥಿತ ಇಡೀ ರಾಜ್ಯದ ಮೂಲೆಯಲ್ಲಿ, ವಿಶೇಷ ಬೆಂಗಳೂರು, ಹುಬ್ಬಳ್ಳಿ, ಬೆಳಗಾವಿ ಅಂತ ದೊಡ್ಡ ಪಟ್ಟಣದಲ್ಲಿ, ಗುಲ್ಬರ್ಗ ಪಟ್ಟಣದಲ್ಲಿ ಒಬ್ಬ ತಗೋದು ವರ್ಷಕ್ಕೆ 20 ರೂಪಾಯಿ ಲೀಸ್ ತಗೋದು, ಇವು ಸಾವಿರಾರು ಕೋಟಿಗಳು ಗಳಿಸೋದು. ಇವತ್ತೇನೋ ಯಾರ್ದಾರ ಒಂದ್ ಜಮೀನು ಕಬಳಿಸ್ಕೊಳ್ಳೋದಲ್ಲ, ನಮ್ದೇ ಆಸ್ತಿ ಹಿಂದಿಂದ ಹಿಡ್ಕೊಂಡು ನಾವು ಅದರಲ್ಲಿ ಉಳಿಮೆ ಮಾಡ್ಕೊತ ಎಲ್ಲಾ ರೀತಿಯಿಂದ ಬಂದು ಈ ಮಧ್ಯದಲ್ಲೇ ಇದು ವಾಕ್ ಅಂತೇಳಿ ಹೊಂಟದ ಅಂತದಕ್ಕೆ ತೆಗೆದಾಕ್ರಿಯಪ್ಪ ಶಿವ ಎಂಬ ನಿಟ್ಟಿನಲ್ಲಿ ಇದು ಎಲ್ಲ ಹೊಂಟಿದೆ. ಯತ್ನಾಳ್ ನೇತೃತ್ವದಲ್ಲಿ ನಡೆದ ಹೋರಾಟವನ್ನ ಬಿಜೆಪಿ ಚಿಹ್ನೆಯಡಿ ಮಾಡಿದ್ರು. ಬ್ಯಾನರ್ನಲ್ಲಿ ಪ್ರಧಾನಮಂತ್ರಿ ಮೋದಿ, ಜೆಪಿ ನಡ್ಡಾ ಫೋಟೋ ಬಳಕೆ ಮಾಡಿದ್ರು. ಪಕ್ಷದ ಚಿಹ್ನೆ ಬಳಸಿದ್ದಕ್ಕೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಬ್ಯಾನರ್ ತೆರವುಗೊಳಿಸುವಂತೆ ಬೀದರ್ ಡಿವೈಎಸ್ಪಿಗೆ ದೂರು ನೀಡಿದ್ರು. ಇನ್ನು ವಕ್ಫ್ ವಿರುದ್ಧದ ಯತ್ನಾಳ್ ಹೋರಾಟದ ಬಗ್ಗೆ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಟೀಕಿಸಿದ್ದಾರೆ. ವೈಯಕ್ತಿಕ ಹಿತಾಸಕ್ತಿಗಾಗಿ ಪಕ್ಷ ಬಳಕೆ ಮಾಡಿಕೊಳ್ತಿದ್ದಾರೆ. ಪಕ್ಷದ ಶಿಸ್ತಿನ ಅಡಿಯಲ್ಲಿ ಕೆಲಸ ಮಾಡಬೇಕು. ಯತ್ನಾಳ್ ಹೋರಾಟಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ ಎಂದಿದ್ದಾರೆ. ಇನ್ನು ಯತ್ನಾಳ್ ನಡೆಸುತ್ತಿರುವ ಹೋರಾಟ ವೈಯಕ್ತಿಕ ಅಂತ ವಿಧಾನ ಪರಿಷತ್ ವಿಪಕ್ಷ ನಾಯಕ ನಾರಾಯಣ ಸ್ವಾಮಿ ಹೇಳಿದ್ದಾರೆ. ಪಕ್ಷದ ತೀರ್ಮಾನಗಳು ಇರ್ತಾವೆ,
ಪಕ್ಷ ಯಾರದ್ದೋ ವೈಯಕ್ತಿಕ ಹಿತಾಸಕ್ತಿಗಳನ್ನು ಈಡೇರಿಸ್ಕೊಳ್ಳಿಕ್ಕೆ, ವೈಯಕ್ತಿಕ ಯಾವುದೋ ಹಿಡನ್ ಅಜೆಂಡಾಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಪಕ್ಷ ವೇದಿಕೆ ಆಗೋದಕ್ಕೆ ಅವಕಾಶ ಇಲ್ಲ. ಇಲ್ಲಿಯವರೆಗೆ ಯತ್ನಾಳ್ ಅವರಿಗೆ ರಾಜ್ಯದ ಮುಖಂಡರು ಸರಿಪಡಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ಈಗ ಬಹಿರಂಗವಾಗಿ ಅವರು ಪಕ್ಷದ ನಿಯಮಗಳನ್ನು ಮೀರಿ ಹೋಗ್ತಾರೆ ಅಂತ ಹೇಳಿದ್ರೆ ಅವರ ವಿರುದ್ಧ ರಾಷ್ಟ್ರೀಯ ನಾಯಕರಿಗೆ ವರದಿಯನ್ನು ಭಾರತೀಯ ಜನತಾ ಪಕ್ಷ ಸಲ್ಲಿಸುತ್ತೆ. ಇವತ್ತು ಯತ್ನಾಳ್ ಅವರು ಬೀದರ್ರಿಂದ ತಮ್ಮ ಹೋರಾಟ ಪ್ರಾರಂಭ ಮಾಡ್ತೀವಿ ಅಂತ ಹೋಗಿರ್ತಕ್ಕಂಥದ್ದನ್ನು ನೋಡಿದೆ. ಅವರು ಶಾಸಕರು, ಅವರು ಎಲ್ಲಿ ಬೇಕಾದ್ರೂ ಹೋರಾಟ ಮಾಡ್ಬೋದು, ಅವ್ರನ್ನ ಯಾರು ತಡೆಯೋದಿಲ್ಲ. ಆದರೆ ಅದು ಅವ್ರ ವೈಯಕ್ತಿಕ. ಈಗ ಪಕ್ಷದ ಹೆಸರನ್ನು ಬಳಕೆ ಮಾಡಿ ಅವರಲ್ಲೋಗಿ ಜಿಲ್ಲಾ ಅಧ್ಯಕ್ಷರ ಗಮನಕ್ಕೆ ಇಲ್ಲದೆ ಅವರು ಸಪರೇಟಾಗಿ ಮಾಡೋದಿದ್ರೆ ಜಿಲ್ಲಾ ಅಧ್ಯಕ್ಷರು ಕ್ರಮ ಸರಿ ಇದೆ. ನಾಳೆಯಿಂದ ಕಲಬುರಗಿ, ಯಾದಗಿರಿ, ಬಾಗಲಕೋಟೆ, ಬೆಳಗಾವಿಯಲ್ಲಿ ಹೋರಾಟ ನಡೆಸಲು ಯತ್ನಾಳ್ ಟೀಮ್ ಪ್ಲಾನ್ ಮಾಡಿಕೊಂಡಿದೆ. ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಮೊನ್ನೆ ನಡೆದ ವಕ್ಫ್ ಹೋರಾಟದಿಂದ ದೂರ ಉಳಿದಿದ್ದ ಯತ್ನಾಳ್ ಟೀಮ್ ಇಂದಿನಿಂದ ಬೃಹತ್ ಹೋರಾಟಕ್ಕೆ ಧುಮುಕಿದೆ. ವಕ್ಫ್ ಹೋರಾಟದ ಹೆಸರಲ್ಲಿ ಬಿಜೆಪಿ ಅಸಮಾಧಾನ ಮತ್ತೆ ಬೀದಿಗೆ ಬಂದಿದೆ. ಬ್ಯೂರೋ ರಿಪೋರ್ಟ್, TV9.